ಕನ್ನಡ ತಾಯ್ನುಡಿ ಕನ್ನಡ 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 ಸಿರಿನುಡಿ ಕನ್ನಡ 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 ಸವಿನುಡಿ. ವಿಜಯ ಸೇನೆಯ ವತಿಯಿಂದ ಇಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಬೆಂಗಳೂರಿನ ಕುರುಬರಹಳ್ಳಿ ವೃತ್ತದಲ್ಲಿ ವೈಭವದಿಂದ ಆಚರಣೆ ಮಾಡಲಾಯಿತು. ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಕನ್ನಡ ಪ್ರೇಮಿಗಳು ಒಟ್ಟಾಗಿ ಸೇರಿ ಕಾರ್ಯಕ್ರಮಕ್ಕೆ ಚೈತನ್ಯ ತುಂಬಿದ್ರು. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲು ಚೆಲುವ ಕನ್ನಡದ ಬಾವುಟ. ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ನಾಡತಾಯಿ ಬಣ್ಣಗಳ ಧ್ವಜಾರೋಹಣದ ಜೊತೆಗೆ ಕನ್ನಡ ನಾಡಿನ ಪರಂಪರೆ, ಸಂಸ್ಕೃತಿ ಹಾಗೂ ಹೋರಾಟಗಾರರ ಸ್ಮರಣೆ ನಡೆಯಿತು. ವಿಜಯ ಸೇನೆಯ ಪದಾಧಿಕಾರಿಗಳು ಕನ್ನಡದ ಗೌರವ, ನಾಡಿನ ಹಕ್ಕು ಹಾಗೂ ಯುವಕರಲ್ಲಿ ಸ್ವಾಭಿಮಾನ ಬೆಳೆಸುವ ಕುರಿತು ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಕನ್ನಡಿಗರ ಏಕತೆಯೇ ನಮ್ಮ ಬಲ ಎಂದು ಅವರು ತಿಳಿಸಿದರು. ವಿಜಯ ಸೇನೆಯ ಕಾರ್ಯಕರ್ತರು ಕನ್ನಡಕ್ಕೆ ಸಂಬಂಧಿಸಿದ ಹಕ್ಕು, ಅಧಿಕಾರ, ಭಾಷಾ ಗೌರವ, ನಾಡಿನ ಅಭಿವೃದ್ಧಿ ಕುರಿತು ಜಾಗೃತಿ ಅಭಿಯಾನವನ್ನು ನಡೆಸಿದರು. ಕನ್ನಡ ನಮ್ಮ ಗುರುತು, ಕನ್ನಡಿಗರ ಒಗ್ಗಟ್ಟು ನಮ್ಮ ಶಕ್ತಿ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಜಯ ಸೇನೆ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವದ ಮತ್ತು ಶಂಕರ್ನ ಆಟೋ ರಾಜ ಕರಾಟೆ ಕಿಂಗು ಶಂಕರ್ ನಾಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಆಟೋ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಂದು ರಾಜ್ಯೋತ್ಸವ ಮಾಡ್ತಿರೋಂಥ ಸಂದರ್ಭ. ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಕಾರ್ಯಕ್ರಮದಲ್ಲಿ ನಮ್ಮ ವಿಜಯ ಸೇನೆ ವತಿಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ನಮ್ಮ ರಘು ನಾಗರಾಜಣ್ಣ ಅವರು ಭಾಗವಹಿಸಿದ್ದಾರೆ, ನಮ್ಮ ಬಾಬಿ ಶಿವಕುಮಾರ್ ಬಾಬಿ ಅಣ್ಣವರು, ಶೀಲಾ ಅವರು ಮತ್ತು ಮಂಜುಳಮ್ಮ ಅವರು, ಇದೆಲ್ಲ ಪದಾಧಿಕಾರಿಗಳು ಇದೆಲ್ಲ ಸೇರಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀರಾ. ಒಳ್ಳೆಯದಾಯಿತು. ಮತ್ತು ನಮ್ಮ ಟ್ರಸ್ಟಿಂದ ಸಹ ಪ್ರತಿ ವರ್ಷ ಆಟೋ ಡ್ರೈವರ್ಗಳಿಗೆ ಒಂದಷ್ಟು ಬಟ್ಟೆ ಕೊಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಶಾಸಕರು ಹಮ್ಮಿಕೊಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಇವತ್ತು ವಿಜಯ ಸೇನೆ ವತಿಯಿಂದ ರಾಜ್ಯೋತ್ಸವ ಸಹ ಆಚರಣೆ ಮಾಡ್ತಾ ಇರ್ತದೆ. ಆಗ ನಮ್ಮ ಶಾಸಕರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕನ್ನಡ ಉಳಿದಿದೆ ಅಂತಂದರೆ ನಮ್ಮ ಭಾಗನೇ. ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಹಾಸನದಿಂದ ಬಂದಿರ್ತಾರೆ, ಬಂಡದಿಂದ ಬಂದಿರ್ತಾರೆ, ನಾಗಮಂಗಲಿಂದ ಬಂದಿರ್ತಾರೆ. ಇಂಥ ಕಡೆಯಿಂದಲೇ ಸಹ ಕನ್ನಡ ಉಳಿಯುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಯಾವಾಗಲೂ ನಮ್ಮ ಶಾಸಕರು ಹೇಳ್ತಾ ಇರ್ತಾರೆ. ಇವತ್ತು ಕಾರ್ಯಕ್ರಮಕ್ಕೆ ಶಾಸಕರು ಸಹ ಬರಬೇಕಾಗಿತ್ತು. ಕಾರ್ಯಕ್ರಮ ಒತ್ತಡ ಹೇಗಿದೆ ಅಂತಂದರೆ ಬೆಳಗಿನ ಸಂಜೆವರೆಗೂ ಮಾಡಿದ್ರು ಅಷ್ಟು ಕಾರ್ಯಕ್ರಮ ಇದೆ, ಮುಗಿಸೋಕ್ಕಾಗಲ್ಲ, ಅಷ್ಟು ಕಾರ್ಯಕ್ರಮ ಇದೆ. ಇವತ್ತು ಸಹ ಇದನ್ನು ಮುಗಿಸಿ ಇನ್ನೊಂದು 2-3 ಅಣ್ಣಮ್ಮನ ಕಾರ್ಯಕ್ರಮ ಇದೆ, ಮದುವೆಗಳು, ಗುರುಪ್ರವೇಶಗಳು ಸಾಕಷ್ಟು ಇದ್ದಾವೆ. ಹಾಗಾಗಿ ನಾನು ಸಹ ಈ ಕಾರ್ಯಕ್ರಮಕ್ಕೆ ಲೇಟಾಗಿ ಬರುವಂಥ ಸಂದರ್ಭ ಆಯಿತು. ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ನಾಡು ನುಡಿ ವಿಷಯದಲ್ಲಿ ಎಲ್ಲರೂ ಒಂದಾಗಿ ಕೆಲಸವನ್ನು ಖಂಡಿತವಾಗ್ಲೂ ಮಾಡಬೇಕು. ಕನ್ನಡ ಬರೆದಿದ್ದವರು ಅಂತರೂ ಸಹ ನಾವೆಲ್ಲ ಏನು ಮಾಡ್ತೀವಿ, ಕನ್ನಡ ಬಿಟ್ಬಿಟ್ಟು ಅವ್ರ ಜೊತೆ ಅವ್ರ ಲ್ಯಾಂಗ್ವೇಜಲ್ಲೇ ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಅವ್ರಿಗೂ ಸಹ ಕನ್ನಡ ಕೆಲಸವನ್ನು ಮಾಡೋಣ. ಈಗಾಗಲೇ ಒಂದು 2-3 ವರ್ಷದ ಹಿಂದ್ಗಡೆ ಹಂಸಲೇಖ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡು ಪ್ರತಿಯೊಬ್ಬರು ಕನ್ನಡ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಾಕಥಾನ್ ಸಹ ಮಾಡಿದ್ವಿ ಅಂತ ಒಂದು ಸಂದರ್ಭ. ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ರಾಜ್ಯ ಭಾಷೆ ಆದಂಥ ಕನ್ನಡ ಭಾಷೆಯನ್ನು ಎಲ್ಲರಿಗೂ ಕಲಿಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ, ಇದಿರುವಂಥ ಎಲ್ಲರಿಗೂ ಸಹ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಂಡು ಆಯುಸ್ಸು ಆರೋಗ್ಯವನ್ನು ಕೊಂಡಿದ್ದ ಬರುವಂಥ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀನಿ.